ಧರ್ಮವನ್ನ ಅನುಷ್ಠಾನ ಮಾಡಿದರೆ ನಮಗೆ ಸಮಸ್ತ ಸುಖಗಳು ಪ್ರಾಪ್ತಿಯಾಗ್ತವೆ. ಧರ್ಮ ಅಂತಂದ್ರೆ ಪುಣ್ಯ ಕಾರ್ಯ. ದೇವರಿಗೆ ಇಷ್ಟವಾಗುವ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅದು ಪುಣ್ಯದ ಕೆಲಸವೇ. ದೇವರಿಗೆ ಇಷ್ಟವಾಗದ ಕೆಲಸ ಅದನ್ನ ಮಾಡಿದರೆ ನಮಗೆ ಪಾಪ ಅಂಟಿಕೊಳ್ಳುತ್ತದೆ, ಅದು ದೋಷಪೂರಿತವಾದದ್ದು. ದೋಷ ಬರುವುದು ದೇವರಿಗೆ ಇಷ್ಟ ಇಲ್ಲದೆ ಇದ್ದದ್ದನ್ನ ನಾವು ಮಾಡಿದಾಗ, ಪುಣ್ಯ ಬರುವುದು ದೇವರಿಗೆ ಇಷ್ಟ ಇದ್ದದ್ದನ್ನು ನಾವು ಮಾಡಿದಾಗ. ದೇವರಿಗೆ ಇಷ್ಟ ಅಂತಂದ್ರೆ ಕೇವಲ ಮಂತ್ರ ಹೇಳುವುದು ಮಾತ್ರ ಅಲ್ಲ, ಭಜನೆಯನ್ನ ಮಾಡುವುದು ಮಾತ್ರ ಅಲ್ಲ, ಕುಂಕುಮಾರ್ಚನೆ ಮಾತ್ರ ದೇವರಿಗೆ ಇಷ್ಟವಾದದ್ದು ಅಂತಲ್ಲ, ಪೂಜೆಯನ್ನು ಮಾಡುವುದು, ಮಂಗಳಾರತಿಯನ್ನು ಬೆಳಗುವುದು ಮಾತ್ರ ದೇವರಿಗೆ ಇಷ್ಟವಾದದ್ದು ಅಂತಲ್ಲ. 4 ಜನಕ್ಕೆ ಮಾಡುವ ಉಪಕಾರ ದೇವರಿಗೆ ಇಷ್ಟವಾದದ್ದೇ. ಪರಸ್ಪರ ಸಹಕಾರ ಅನ್ಯೋನ್ಯತೆಯಿಂದ ಬದುಕನ್ನ ಕಟ್ಟಿಕೊಳ್ಳುವುದು ದೇವರಿಗೆ ಇಷ್ಟವಾದದ್ದೇ. ಸಂತ್ರಸ್ತರಿಗೆ ಸೇವೆ ಮಾಡುವುದು ದೇವರಿಗೆ ಇಷ್ಟವಾದದ್ದೇ. ಇನ್ನೊಬ್ಬನಿಗೆ ನೋವು ಕೊಡುವುದು ದೇವರಿಗೆ ಇಷ್ಟವಿಲ್ಲದ ಕೆಲಸ. ಇನ್ನೊಬ್ಬನನ್ನ ವಿಶ್ವಾಸದ್ರೋಹ ಮಾಡಿ ಇನ್ನೊಬ್ಬನನ್ನ ಹಾಳು ಮಾಡಿ ನಾವು ಸಂತೋಷ ಪಡುವುದು ದೇವರಿಗೆ ಇಷ್ಟವಿಲ್ಲದ ಕೆಲಸ. ಈ ಜಗತ್ತು ದೇವರ ಸೃಷ್ಟಿ. ಈ ದೇವರ ಸೃಷ್ಟಿಯಲ್ಲಿ ನಾವು ಜೀವರಾಶಿಗಳು ಪರಸ್ಪರ ಸಹಕಾರದಿಂದ ಸಹಬಾಳ್ವೆಯನ್ನ ನಡೆಸಬೇಕಾದದ್ದು ದೇವರು ಹೇಳುವಂತಹ ಧರ್ಮ. ಈ ಧರ್ಮವನ್ನ ಮಾಡಿದರೆ ಪುಣ್ಯ ಪ್ರಾಪ್ತಿ 100ಕ್ಕೆ 100, ಅದರಲ್ಲಿ ಸಂಶಯವೇ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ನಮಗೆಲ್ಲರಿಗೂ ಸುಖ ಬೇಕು, ಸಂತೋಷ ಸಿಗಬೇಕು. ನಾವು ಬದುಕುವುದೇ ಯಾವಾಗ ನಮಗೆ ಆನಂದ ಸಿಗುತ್ತದೋ ಅನ್ನುವ ಆಸೆಯಲ್ಲಿ. ಆನಂದದ ಆಸೆ ಯಾರಿಗಾದರೂ ಇಲ್ಲದೆ ಇದ್ದೀತ? ನಮಗೆ ಸುಖ ಸಿಗಬೇಕು, ನಮಗೆ ಆನಂದ ಸಿಗಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತಲೇ ನಾವು ಪ್ರತಿನಿತ್ಯ ಪೂಜೆ, ಪುರಸ್ಕಾರ, ದೇವಾಲಯಗಳ ಯಾತ್ರೆ ಇತ್ಯಾದಿಯನ್ನ ಮಾಡುವಂಥದ್ದು. ನೆನಪಿಡಬೇಕು, ನಾವು ಧರ್ಮ ಕರ್ಮಗಳನ್ನ ಮಾಡಿದರೆ ಭಗವಂತನ ಅನುಗ್ರಹದಿಂದ 100ಕ್ಕೆ 100 ನಮ್ಮ ಜೀವನ ಒಳ್ಳೆಯದಾಗುತ್ತದೆ, ಅದರಲ್ಲಿ ಅನುಮಾನವೇ ಬೇಡ. ಆದರೆ ಎಲ್ಲಾ ಮಂತ್ರಗಳಲ್ಲಿ, ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಯಃ ಪಠೇತ್ ಭಕ್ತಿಮಾನ್ನರಃ. ನೀವು ಪ್ರತಿನಿತ್ಯ ಲಕ್ಷ್ಮೀ ಆರಾಧಕರು ಹೇಳುವ ಮಹಾಲಕ್ಷ್ಮಿ ಸ್ತೋತ್ರ ಏನಿದೆ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ 8 ಶ್ಲೋಕಗಳನ್ನ ಹೇಳುತ್ತೇವಲ್ಲ, ಆ ಶ್ಲೋಕಗಳ ಫಲಶ್ರುತಿ ಹೇಳುತ್ತದೆ, ಈ ಶ್ಲೋಕವನ್ನ ಪ್ರತಿನಿತ್ಯ ಪಠಿಸುವುದರಿಂದ ಪಾತಕಗಳು ನಾಶವಾಗುತ್ತವೆ, ಶತ್ರುಗಳು ನಾಶವಾಗ್ತಾರೆ, ಸುಖ ಪ್ರಾಪ್ತಿಯಾಗುತ್ತದೆ, ಹೀಗೆಲ್ಲ ಅದರಲ್ಲೇ ಹೇಳಿಕೊಂಡಿದೆ. ಆದರೆ ಭಕ್ತಿಮಾನ್ನರಃ, ಭಕ್ತಿಯಿಂದ ಹೇಳಬೇಕು ಅಂತ ಹೇಳಿದ್ದಾರೆ. ಭಕ್ತಿಯಿಂದ ಹೇಳದೆ ನಾವು ಕಾಟಾಚಾರಕ್ಕೆ ಮಾಡುವ ಪೂಜೆ ದೇವರಿಗೆ ಇಷ್ಟವಾಗುವುದಕ್ಕೂ ಸಾಧ್ಯ ಇಲ್ಲ, ಶಾಸ್ತ್ರಗಳು ಹೇಳುವ ಫಲವನ್ನ ಕೊಡುವುದಕ್ಕೂ ಸಾಧ್ಯ ಇಲ್ಲ. ನಾವು ಭಜನೆ ಹೇಳುವಾಗ ಭಕ್ತಿಯಿಂದ ಹೇಳಬೇಕು, ನಾವು ಪೂಜೆ ಮಾಡುವಾಗ ಭಕ್ತಿಯಿಂದ ಪೂಜೆ ಮಾಡಬೇಕು, ನಾವು ದೇವರಿಗೆ ಅಲಂಕಾರಗಳನ್ನ ಮಾಡುವಾಗ ಭಕ್ತಿಯಿಂದ ಮಾಡಬೇಕು, ನಾವು ಊದುಬತ್ತಿಯನ್ನ ಹಚ್ಚಿಡುವಾಗ, ದೀಪವನ್ನ ಬೆಳಗಿಸುವಾಗ, ಕುಂಕುಮವನ್ನು ಅರ್ಚನೆ ಮಾಡುವಾಗ ಭಕ್ತಿಯಿಂದ ಮಾಡಬೇಕು. ಭಕ್ತಿ ಅಂತಂದ್ರೆ ಪ್ರೀತಿ, ದೇವರ ಮೇಲೆ ನಮಗೆ ನಮ್ಮ ಹೃದಯದಲ್ಲಿ ಉತ್ಪತ್ತಿಯಾಗುವ ಅವ್ಯಾಹತವಾದಂತಹ ಅದಮ್ಯವಾದ ಪ್ರೀತಿಗೆ ಭಕ್ತಿ ಅಂತ ಹೆಸರು. ನನ್ನಮ್ಮ ಅನ್ನುವುದು ಭಕ್ತಿ. ಆ ಲಕ್ಷ್ಮಿ ಅವಳು ನನ್ನಮ್ಮ, ಜಗತ್ತನ್ನ ಹೆತ್ತವಳವಳು ಅನ್ನುವ ಭಾವಕ್ಕೆ ಭಕ್ತಿ ಅಂತ ಹೆಸರು. ಈ ಭಕ್ತಿಯನ್ನ ಇಟ್ಟುಕೊಂಡು ನಾವು ಕುಂಕುಮಾರ್ಚನೆಯನ್ನ ಮುತ್ತೈದೆಯರೆಲ್ಲ ಸೇರಿಕೊಂಡು ಮಾಡುವ